ಹಲೋ, ನಮಸ್ಕಾರ ಎವ್ರಿವಾನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಮಸ್ತ್ ಅದಿರ ಅನ್ಕೋತೀನಿ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಮಹಾಶಿವರಾತ್ರಿ 2025 ಲಿಂಗ ಪೂಜೆ ಮಾಡಿ ಇವತ್ತು ನಂದು 3 ಪರ್ಫಾರ್ಮೆನ್ಸ್ ಇತ್ತು ಭರತನಾಟ್ಯದ್ದು. ಸೊ ನನ್ನ ಜ್ಯುವೆಲ್ಸ್ ಎಲ್ಲ ರೆಡಿ ಮಾಡಿಕೊಂಡು, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಬಂದು ಮೈಸೂರು ಚಾಮುಂಡೇಶ್ವರಿ ಬೆಟ್ಟದಲ್ಲಿತ್ತು. ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೆ. ಅಮ್ಮನವರ ಸನ್ನಿಧಿಯಲ್ಲಿ ನೃತ್ಯ ಸೇವೆ ಮಾಡ್ತಾ ಇದ್ದೀನಿ ಅಂತ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದೆ. ನಮ್ಮ ಗುರುಗಳಾದ ವಿದುಷಿ ರೂಪಶ್ರೀ ಅರವಿಂದ್ ಅವರು ನಮ್ಮ ಮ್ಯಾಮ್ನ ಪಿಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ದಾರಿಯಲ್ಲಿ ಮಾಡಿಕೊಂಡು ಮೈಸೂರಿಗೆ ಹೊರಡ್ತೀವಿ. ಆನ್ ದ ವೇನೇ ನಾನು ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡಿಕೊಂಡೆ. 12:30 ನಮ್ಮ ಸ್ಲಾಟ್ ಇತ್ತು. ನಾವು 11 ಗಂಟೆಗೆ ರೀಚ್ ಆಗಿದ್ವಿ. ರೆಡಿ ಆಗೋಕ್ಕೆ ನಮಗೊಂದು ರೂಮ್ ಕೊಟ್ಟಿದ್ದರು. ಮೇಕಪ್ ನಮ್ಮ ಕಲೀಗ್ ಮಾಡಿದ್ರು. ಎಕ್ಸಾಕ್ಟ್ 12:30ಗೆ ನಮ್ಮದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಗುರುಗಳ ಆಶೀರ್ವಾದ ತಗೊಂಡು ಸ್ಟೇಜ್ ನಮಸ್ಕಾರ ಮಾಡಿ ಅವತ್ತಿನ ಫಸ್ಟ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ತೀವಿ. ಚಲನಚಿತ್ರ ನಟರು, ಅವರ ಹಸ್ಬೆಂಡ್ ಕೂಡ ಚೇತನ್ ಅವರು ಚಲನಚಿತ್ರ ನಟರು. ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ನಾವು ಅಮ್ಮನವರ ದರ್ಶನಕ್ಕೆ ಹೋದ್ವಿ. ಶಿವರಾತ್ರಿ ದಿನ ಅಮ್ಮನವ್ರ ದರ್ಶನ ಮಾಡೋದೇ ಒಂದು ಖುಷಿ. ಅದರಲ್ಲೂ ನಮ್ಮ ನೃತ್ಯ ಸೇವೆ ಮಾಡಿದ್ದಂತೂ ಭಾಗ್ಯ ಅನ್ಬೋದು. 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರಸಾದ ಮುಗಿಸ್ಕೊಂಡು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ಮದು ಬೆಂಗಳೂರಲ್ಲೇ ಇತ್ತು, ಓಂಕಾರೇಶ್ವರ ಹಿಲ್ಸು. ಸೊ ಅಲ್ಲಿಗೆ ಬಂದ್ವಿ. ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಪ್ರಸಾದ ಮಾಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಿಗೆ ಹೋಗ್ತೀವಿ. ಅಲ್ಲಿ ಆಯುಷ್ TV ಅವ್ರದ್ದು ಮಹಾಶಿವರಾತ್ರಿ ಮಹಾಕುಂಭಮೇಳ ಉತ್ಸವದ ಪ್ರೋಗ್ರಾಮ್ ಇತ್ತು. ಸೊ ಅಲ್ಲೂ ಪ್ರೋಗ್ರಾಮ್ ಕೊಡ್ತೀವಿ. ಇದು ನಮ್ಮ ಲಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಡೇ ಆಗಿತ್ತು. ಮಹಾಶಿವರಾತ್ರಿಯಲ್ಲಿ ಇದನ್ನು ಮುಗ್ಸೋಕ್ಕೆ ನನಗಿಷ್ಟ ಆಗಿರಲಿಲ್ಲ, ಟಯರ್ಡು ಆಗಿರಲಿಲ್ಲ, ಅಷ್ಟೊಂದು ಖುಷಿಯಲ್ಲಿದ್ದೆ. ಸೊ ಇವತ್ತಿನ ಮಿನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮನೆಗೆ ಹೋಗಿ 1 ಗಂಟೆ ಮೇಕಪ್ ತೆಗೆಯೋದೇ ಆಗಿಬಿಡುತ್ತೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹರ ಹರ್ ಮಹಾದೇವ್.